ಆರ್ ಕೆ ಕೆಂಬಾವಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದರೆ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ನಿಮ್ಮ ಬೆಳೆಗಳಿಗೆ ನೀವೇನಾದರೂ ಕ್ರಾಪ್ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ, ನಿಮ್ಮ ಬೆಳೆಯ ಅಂದರೆ ಯಾವ್ಯಾವ ಬೆಳೆಗಳಿಗೆ ಎಷ್ಟು ಹಣ ಅಂದರೆ ಕ್ರಾಪ್ ಇನ್ಶೂರೆನ್ಸ್ ಹಣ ಬರುತ್ತೆ, ಮತ್ತು ಯಾವ ಒಂದು ರೀಸನ್ಗೆ ಯಾವ ಒಂದು ಕಾರಣಕ್ಕೆ ನಿಮ್ಮ ಒಂದು ಬೆಳೆ ಹಣ ಬರುತ್ತೆ, ಮತ್ತು ನೀವು ಕ್ರಾಪ್ ಇನ್ಶೂರೆನ್ಸ್ ಮಾಡಿಸ್ಬೇಕಾದ್ರೆ ನಿಮ್ಮ ಒಂದು ಪ್ರೀಮಿಯಂ ಕ್ಯಾಲ್ಕುಲೇಷನ್ ಹೇಗೆ ಮಾಡ್ತಾರೆ, ಅಂದರೆ ಯಾವ ಬೆಳೆಗೆ ಎಷ್ಟು ಎಕರೆಗಳಿಗೆ ಎಷ್ಟು ಒಂದು ಇನ್ಶೂರೆನ್ಸ್ ಬರುತ್ತೆ, ನೀವು ಎಷ್ಟು ಕಟ್ಟಬೇಕಾಗತ್ತೆ ಅಂತ ಮಾಹಿತಿನ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂತಂದರೆ ಕೆಳಗಡೆ ರೆಡ್ ಕಲರ್ ಬಟನಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಬಾಜು ಬರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ಈ ವರ್ಷ 2022 ಮತ್ತು 2023ನೇ ಸಾಲಿನ ನೀವು ಒಂದು ಬೆಳೆಗಳಿಗೆ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಮೊದಲು ಈ ಇನ್ಫಾರ್ಮೇಷನ್ನ ನೀವು ಪಡ್ಕೊಳ್ಳಿ. ನೀವು ಒಂದು ಬೆಳೆಗೆ ಇನ್ಶೂರೆನ್ಸ್ ಮಾಡಬೇಕಾಗಿದ್ದರೆ ಮೊದಲು ರೈತರು ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕಬೇಕಾಗ್ತದೆ. ಸೊ ಅದು ಹಾಕಿದ ಮೇಲೆ ನಿಮಗೆ ಒಂದಿಷ್ಟು ಪ್ರೀಮಿಯಂ ಕ್ಯಾಲ್ಕುಲೇಟರ್ ಅಂತ ಬರುತ್ತೆ, ಒಂದು ಪ್ರೀಮಿಯಂ ಅಮೌಂಟ್ ಎಷ್ಟು ಕಟ್ಟಬೇಕಂತ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು, ನೀವು ಪ್ರೀಮಿಯಂ ಕ್ಯಾಲ್ಕುಲೇಟರ್ನ ನೋಡಬೇಕಾಗಿತ್ತಪ್ಪ ಅಂದರೆ ಒಂದು ಕೇಂದ್ರ ಸರ್ಕಾರದ ಒಂದು ವೆಬ್ಸೈಟ್ ಇದೆ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ. ಈ ಒಂದು ವೆಬ್ಸೈಟ್ ಲಿಂಕಿಗೆ ಬರ್ಬೋದು. ಬೇಕಿದ್ರೆ ಲಿಂಕು ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡಿ ನೀವು ಬಂದಾದಮೇಲೆ ಇಲ್ಲಿ ಪ್ರೀಮಿಯಂ ಕ್ಯಾಲ್ಕುಲೇಟರ್ ಅಂತಿದೆ. ಈ ಪ್ರೀಮಿಯಂ ಕ್ಯಾಲ್ಕುಲೇಟರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಒಂದಿಷ್ಟು ಇನ್ಫಾರ್ಮೇಷನ್ ತುಂಬೋದು ಬರುತ್ತೆ. ನಿಮ್ಮ ಒಂದು ವರ್ಷ ಅಂದರೆ ಸೀಸನ್ ತುಂಬಬೇಕಾಗುತ್ತೆ. ಅಲ್ಲಿ ಖರೀಫು ಮತ್ತು ರಬಿ ಅಂತಿರುತ್ತೆ. ಖರೀಫ್ ಅಂದರೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ತನಕ ಏನು ಬಿತ್ತನೆ ಮಾಡ್ತಾರೆ ಆ ಬೆಳೆಗಳಿಗೆ ಖರೀಫ್ ಸೀಸನ್ಸ್ ಅಂತಾರೆ. ಅಕ್ಟೋಬರ್, ನವಂಬರ್, ಡಿಸೆಂಬರ್ ಏನು ಬಿತ್ತನೆ ಮಾಡ್ತಾರೆ ಅಂದರೆ ಚಳಿಗಾಲದಲ್ಲಿ ಏನು ಬಿತ್ತನೆ ಮಾಡ್ತಾರೋ ಅದಕ್ಕೆ ರಬಿ ಸೀಸನ್ ಅಂತಾರೆ. ಅದನ್ನು ಸೆಲೆಕ್ಟ್ ಮಾಡಬೇಕು. ಅದಾದಮೇಲೆ ವರ್ಷನ ಸೆಲೆಕ್ಟ್ ಮಾಡಬೇಕು. ಅದಾದಮೇಲೆ ಒಂದು ಯೋಜನೆಯನ್ನು ಸೆಲೆಕ್ಟ್ ಮಾಡಬೇಕು. ಅದಾದಮೇಲೆ ನಮ್ಮ ಒಂದು ರಾಜ್ಯನ ಸೆಲೆಕ್ಟ್ ಮಾಡಬೇಕು, ನಮ್ಮ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡಬೇಕು. ಅಲ್ಲಿ ನಿಮಗೆ ಬೆಳೆಗಳ ಲಿಸ್ಟ್ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ಒಂದಿಷ್ಟು ಬೆಳೆಗಳ ಲಿಸ್ಟು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ರೆಡ್ ಗ್ರಾಮ್ ಇದೆ, ಕಾಟನ್ ಇದೆ, ಆಮೇಲೆ ಗ್ರೀನ್ ಗ್ರಾಮ್ ಇದೆ, ಮೇಜ್ ಇದೆ, ಆಮೇಲೆ ಗ್ರೌಂಡ್ನಟ್ ಇದೆ ಅಂದರೆ ಶೇಂಗಾ, ಆಮೇಲೆ ಹೆಸರು ಮತ್ತು ಹತ್ತಿ ಮತ್ತು ಜೋಳ ಮತ್ತು ತೊಗರಿ, ಈ ಥರ ಎಲ್ಲ ಒಂದು ಕ್ರಾಪ್ ಇರುತ್ತೆ. ನಾವು ಈಗ ತೊಗರಿ ಅಂತ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ತೊಗರಿ ಕ್ಲಿಕ್ ಮಾಡಿದ್ಮೇಲೆ ನಾವು ಒಂದು ಅಂದರೆ ಏರಿಯಾ ನೋಡ್ತಾ ಇದ್ದೀವಿ. ಏರಿಯಾ 1 ಹೆಕ್ಟರ್ದು ಭೂಮಿ ನೋಡ್ತಾ ಇದ್ದೀವಿ ನಾವು. 1 ಹೆಕ್ಟ್ರ್ ನೀವೇನಾದರೂ 1 ಎಕರೆ, 2 ಎಕರೆ, 3 ಎಕರೆ ಇದ್ದರೆ ನೀವು ಇಲ್ಲಿ ಏರಿಯಾನ ಸೆಲೆಕ್ಟ್ ಮಾಡಬೇಕಾಗುತ್ತೆ. 1 ಹೆಕ್ಟರ್ ಅಂದರೆ 2.5 ಎಕರೆ ಇರುತ್ತೆ. ನಾನು 2.5 ಎಕರೆದ್ದು ನಾನು 1 ಹೆಕ್ಟರ್ದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಇನ್ಶೂರೆನ್ಸ್ ಕಂಪ್ನಿ ಬರುತ್ತೆ. ಇಲ್ಲಿ ಸಮ್ ಅಶ್ಯೂರ್ ನನಗೆ ಒಂದು ತೊಗರಿ ಬೆಳೆಗೆ 1 ಹೆಕ್ಟ್ರಿಗೆ 27,500 ರೂಪಾಯಿ ನನಗೆ ಬೆಳೆ ನಾಶ ಆದರೆ ಕೊಡ್ತಾರೆ. ಅದರಲ್ಲಿ ನಾನು ಒಂದಿಷ್ಟು ಪ್ರೀಮಿಯಂ ಅಮೌಂಟನ್ನು ಕಟ್ಟಬೇಕಾಗತ್ತೆ. ನಾನು 550 ರೂಪಾಯಿ ಪ್ರೀಮಿಯಂ ಹಣವನ್ನು ನಾನು ಕಂಪ್ನಿಗೆ ಕಟ್ಟಬೇಕು. ಅದೇ ಥರನೇ ಸರ್ಕಾರವು ಕೂಡ 6,050 ರೂಪಾಯಿ ಕಟ್ಟುತ್ತೆ. ನಾಳೆ ನನಗೆ ಏನಾದರೂ ಬೆಳೆ ಪ್ರಾಬ್ಲಮ್ ಆದಾಗ ನನಗೆ 27,500 ರೂಪಾಯಿ ಹಣ ಬರುತ್ತೆ ಫ್ರೆಂಡ್ಸ್. ಈ ಥರ ನೀವು ಪಿ ಎಮ್ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ನೀವು ಕ್ರಾಪ್ ಇನ್ಶೂರೆನ್ಸ್ ಮಾಡಿಕೊಂಡಾಗ ನಿಮಗೆ ಇಲ್ಲಿ ಯಾವ ಥರದಾಗಿ ಬೆಳೆಗಳಿಗೆ ಹಾನಿ ಆಗುತ್ತಪ್ಪ ಅಂತಂದರೆ, ಅತಿವೃಷ್ಟಿಯಿಂದನೂ ನಿಮಗೆ ಬೆಳೆ ಹಾನಿಯಾದರೆ ನೀವು ಇನ್ಶೂರೆನ್ಸನ್ನು ಪಡಿಬೋದು. ಮತ್ತು ಅನಾವೃಷ್ಟಿಯಿಂದ ಕೂಡ ಅಂದರೆ ಹೆಚ್ಚಾಗಿ ಮಳೆ ಬಂದರೂ ಕೂಡ ಬಂದು ಹಾಳಾಗಿರುವಂಥ ಏನು ನಿಮ್ಮದು ಕ್ರಾಪ್ ಇರುತ್ತೆ ಅದಕ್ಕೂ ಕೂಡ ನೀವು ಇನ್ಶೂರೆನ್ಸನ್ನು ಪಡಿಬೋದು. ಮತ್ತು ಬರಗಾಲದಿಂದ ಮಳೆ ಕೂಡ ಬರ್ದೇ ಬೆಳೆ ಹಾನಿಯಾದರೂ ಕೂಡ ಅದರಿಂದ ನೀವು ಇನ್ಶೂರೆನ್ಸನ್ನು ಪಡಿಬೋದು. ಅದಲ್ಲದೆ ನೀವು ಏನಾದರೂ ನಿಮಗೆ ಬೈ ಚಾನ್ಸ್ ಆಗಿ ಅಗ್ನಿ ಏನಾದರೂ ನಿಮ್ಮ ಒಂದು ಬೆಳೆಗಳಿಗೆ ಹತ್ತಿತ್ತು, ಯಾರಾದರೂ ಪ್ರಾಬ್ಲಮ್ ಆಗಿ ಒಂದು ಬೆಳೆ ಸುಟ್ಟೋದ್ರೂ ಕೂಡ ನೀವು ಇನ್ಶೂರೆನ್ಸ್ ಕಂಪ್ನಿಯವ್ರನ್ನ ಕರೆಸಿ ಅದನ್ನು ವಿಸಿಟ್ ಮಾಡಿಸಿ ನೀವು ಇನ್ಶೂರೆನ್ಸನ್ನು ಪಡೆಯಬಹುದು ಫ್ರೆಂಡ್ಸ್. ಈ ಥರ ಒಂದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಕ್ರಾಪ್ ಇನ್ಶೂರೆನ್ಸಿನ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಆಮೇಲೆ ಅದರದ ಪ್ರೀಮಿಯಂ ಅಮೌಂಟ್ ಎಷ್ಟು ಬರುತ್ತೆ, ನೀವು ಕಟ್ಟುವುದು ಎಷ್ಟಿರುತ್ತೆ, ನಿಮಗೆ ನಾಳೆ ಬೆಳೆ ನಾಶ ಆದಾಗ ಕ್ರಾಪ್ ಇನ್ಶೂರೆನ್ಸ್ ಎಷ್ಟು ಹಣ ಬರುತ್ತೆ ಅಂತ ನಾನು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ರೈತರೇ ಖುದ್ದಾಗಿ ಒಂದು ಅರ್ಜಿನ ಹೇಗೆ ಸಲ್ಲಿಸಬೇಕು ಅಂತ ಕೂಡ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ. ಸದ್ಯಕ್ಕೆ ಇಷ್ಟು ಸಾಕು ಫ್ರೆಂಡ್ಸ್. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.